ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ಬೆಳಿಗ್ಗೆ 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 ಅಂದ್ರೆ ಒಂದು 6:30 ಗಂಟೆ ಆಗಿದೆ ಈಗ. ಬೆಳಿಗ್ಗೆ ಆಗುವಾಗಲೇ ಗಾಡಿ ಎಲ್ಲ ಬಂದಿದೆ. ಹಾಗೆ ನಿಮ್ಗಿರ್ಬೋದು ಇದೆಂತಪ್ಪ ವಿಷಯ, ಗಾಡಿ ಎಲ್ಲ ಬಂದಿದೆ ಅಂತ ಹೇಳಿ. ಹೌದು, ನಾವು ಒಂದು ಹೊಸ ಒಂದು ಸಣ್ಣೊಂದು ಮನೆ ಕಟ್ತಾ ಇದ್ದೇವೆ. ಹಾಗೆ ನಮ್ಮ ಹಿತ್ತಲಲ್ಲೇ ಸ್ವಲ್ಪ ಮರ ಎಲ್ಲ ಇತ್ತು, ಹಲಸಿನ ಮರ, ಜಾತಿ ಮರ ಹಾಗೆಲ್ಲ ಇತ್ತು. ಹಾಗೆ ಅದನ್ನೆಲ್ಲ ಕಡ್ದು ನಿನ್ನೆ ಆಶಾರಿ ಬಂದು ಅದ್ರ ಅಂದ್ರೆ ಮೆಷರ್ಮೆಂಟ್, ಕಿಟಕಿಗೆ ಬಾಗಿಲಿಗೆಲ್ಲ ಬೇಕಾ ಮೆಷರ್ಮೆಂಟ್ ಎಲ್ಲ ತೆಗೆದು ಮಾರ್ಕ್ ಮಾಡಿ ಹೋಗಿದ್ದಾರೆ. ಹಾಗೆ ಅದು ಇವತ್ತು ಮಿಲ್ಲಿಗೆ ತಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ನಾನಲ್ಲ, ನಮ್ಮ ಯಜಮಾನ್ರು ಮಿಲ್ಲಿಗೆ ಅವರೊಟ್ಟಿಗೆ ಹೋಗುದು, ಕೆಲಸದವರೊಟ್ಟಿಗೆ. ಮತ್ತೆ ಹಾಗೀಗ ಆ ಒಂದು ಕೆಲಸದಲ್ಲಿ ಆದ್ರೆ ಸುಮಾರು ಅರ್ಜೆಂಟ್ ಅಲ್ಲಿ ಇದ್ದೇನೆ ನಾನು ಇವತ್ತು. ಮತ್ತೆ ನನ್ನ ಕೆಲಸ ಸಹ ಆಗ್ಬೇಕು ಅಂದ್ರೆ ಈಗ ಸೀಸನ್ ಅಲ್ವಾ, ಅದ್ರದ್ದು ಡಿಸೈನ್ ಹಾಗೆ ಸ್ಟಿಚಿಂಗ್ ಹಾಗೆ ಹೀಗೆ ಹೇಳಿ ಸುಮಾರು ಕೆಲಸದಲ್ಲಿ ಇದ್ದೇನೆ ನಾನು. ಹಾಗೆ ನೋಡಿ, ಮರದ ಕೆಲಸ ಎಲ್ಲ ಆಗ್ತಾ ಉಂಟು. ಹಾಗೆ ಅಷ್ಟು ಹೊತ್ತಿಗೆ ನಮ್ಮ ಮೀನಿನವರು ಬಂದ್ರು. ಮೀನಂದ್ರೆ ನಮ್ಗೆ ಬೆಳಿಗ್ಗೆ ಆಗೋಗ್ಲೇ, ಬೆಳಿಗ್ಗೆ ಸಾಧಾರಣ ಒಂದು 7 ಗಂಟೆ, 6:45, 7 ಗಂಟೆ ಆಗುವಾಗ್ಲೇ ಅವರು ಮನೆ ಅಂಗಳಕ್ಕೆ ಬರ್ತಾರೆ. ಯಾವ ಟೆನ್ಷನ್ ಇಲ್ಲ, ಯಾವ ಮೀನ್ ಬೇಕಾದ್ರೂ ಸಿಗ್ತದೆ ನಮ್ಗೆ. ಫೋನ್ ಮಾಡಿ ಹೇಳಿದ್ರು ಸಹ ಮೀನ್ ತರ್ತಾರೆ ಅವರು ಮಾರ್ಕೆಟಿಂದ. ಹಾಗೆ ಇವತ್ತು ನೋಡಿ, ಬೇಕಾದಷ್ಟು ಒಳ್ಳೊಳ್ಳೆ ಮೀನುಂಟು. ಸಿಗಡಿ, ಮತ್ತೆ ಆ ದೊಡ್ಡ ಕುರ್ಚಿ, ಮತ್ತೆಂತಪ್ಪ ಬೇಲೂರಿ, ಪಾರೆ, ಹಾಗೆ ಒಳ್ಳೊಳ್ಳೆ ಮೀನೆಲ್ಲ ಉಂಟು. ಅವ್ರು ನೋಡಿ ಎತ್ತೆತ್ತು ತೋರಿಸ್ತಾ ಇದ್ದಾರೆ. ನಂಗೆ ಮಾತ್ರ ಸಿಗಡಿ ಎಲ್ಲ ಅಂದ್ರೆ ಸಿಗಡಿ ಬೇಲೂರಿ ಎಲ್ಲ ಮಿಕ್ಸ್ ಪದಾರ್ಥ ಎಲ್ಲ ಒಳ್ಳೆ ಆಗ್ತದಲ್ಲ. ಹಾಗೆ ನಂಗೊಂದು ಐಡಿಯಾ ಬಂತು, ಇದೆರಡು ಮಿಕ್ಸ್ ಮಾಡಿ ಪದಾರ್ಥ ಮಾಡುವ ಅಂತ ಹೇಳಿ. ಹಾಗೆ ಮತ್ತೆ ನಾನು ಅದೊಂದು ಅರ್ಧ ಕೆಜಿನಷ್ಟು ಸಿಗಡಿ ತಕೊಂಡೆ. ಅಂದ್ರೆ ಕಿಲೋಕ್ಕೆ 260 ರೂಪಾಯಿ. ಹಾಗೆ ಮತ್ತೆ ಬೇಲೂರಿಗೆ ಸಹ ಹಾಗೆ ಕಿಲೋಕ್ಕೆ 260. ನಾವು ಬೇಲೂರಿ ಅಂತ ಹೇಳ್ತೇವೆ, ನೀವು ನಿಮ್ಮೂರಲ್ಲಿ ಎಂತ ಹೇಳ್ತೀರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನೋಡಿ, ನಾನು ಒಂದು ಅರ್ಧ ಕೆಜಿನಷ್ಟು. ಹಾಗೆ ಮತ್ತೆ ನಾನು ಒಳಗಿಂದ ಬೇಗ ಪಾತ್ರೆ ಎಲ್ಲ ತಕೊಂಡು ಬಂದೆ. ಅಂದ್ರೆ ನಾನು ಪ್ಲಾಸ್ಟಿಕ್ ಕವರೆಲ್ಲ ತಕೊಳ್ಳುದಿಲ್ಲ. ಅದು ಪ್ಲಾಸ್ಟಿಕ್ ಕವರೆಲ್ಲ ತಕೊಂಡ್ರೆ ಅಂದ್ರೆ ಅದು ವೇಸ್ಟ್ ಜಾಸ್ತಿ ಆಗ್ತದಲ್ಲ. ಡೈಲಿ ನಾವು ಮೀನ್ ತಕೊಳ್ಳುವಾಗ ಕವರ್ಗಳೇ ತುಂಬಿರ್ತದೆ. ಅದಕ್ಕೋಸ್ಕರ ನಾನು ಪಾತ್ರದಲ್ಲಿ ಯಾವಾಗ್ಲೂ ಮೀನ್ ತಕೊಳ್ಳುದು. ಹಾಗೆ ಸ್ವಲ್ಪ ಬೇಲೂರಿ ತಕೊಂಡೆ, ಸ್ವಲ್ಪ ಸಿಗಡಿ ತಕೊಂಡೆ. ಹಾಗೆ ಅದನ್ನೆಲ್ಲ ತೆಗೆದು ನಾನು ಒಳಗಿಟ್ಟು ನಂಗೆ ಒಂದು ಐಡಿಯಾ ಬಂತು, ಇದಕ್ಕೆ ಹಸಿ ಮಾವಿನಕಾಯಿ ಹಾಕುವ ಅಂತ ಹೇಳಿ. ಹಾಗಾದ್ರೆ ಎಡೆಯಲ್ಲಿ ಒಂದು ಸಣ್ಣ ಒಂದು ಕೆಲಸ ಮಾಡಿದೆ. ಅಂದ್ರೆ ಈಗ ನಮ್ಮ ಮನೆದು ಫೌಂಡೇಶನ್ ಕೆಲಸ ಆಗಿದೆ, ಅದಕ್ಕೆ ಮಣ್ಣು ತುಂಬಿಸ್ಲಿಲ್ಲ. ಹಾಗೆ ಅದಕ್ಕೆ ನೀರು ಹಾಕ್ಬೇಕಲ್ಲ. ಇದಕ್ಕೆ ಫೌಂಡೇಶನ್ ಯಾವ ಮನೆಯವರೇ ಹಾಕ್ತಾರೆ, ಮಕ್ಕಳೆಲ್ಲ ಹಾಕ್ತಾರೆ. ಇವತ್ತು ಅವ್ರು ಮತ್ತೆ ಇದು ಮರ ತಕೊಂಡು ಹೋಗ್ಲಿಕ್ಕೆ ಮಿಲ್ಲಿಗೆ ಹೋಗ್ಲಿಕ್ಕೋಸ್ಕರ ಅವರೊಟ್ಟಿಗೆ ಹೋದ್ರು. ಹಾಗೆ ಈಗ ಆ ಕೆಲಸ ನಂಗೆ ಆಯ್ತು. ಸ್ವಲ್ಪ ಮಗ ಸಹ ಹಾಕಿದ್ದಾನೆ ನೀರು. ಹಾಗೆ ನಾನೆಂತ ಮಾಡಿದೆ, ನೇರ ನನ್ನ ಮೈದಿನ ಮನೆ ಹೋದೆ. ಮೈದಿನ ಮನೆಯಲ್ಲಿ ಗೇಟ್ ಹತ್ರವೇ ದೊಡ್ಡ ಒಂದು ಮಾವಿನ ಮರ ಉಂಟು. ಅಲ್ಲಿ ಸುಮಾರು ಮಾವಿನ ಕಾಯಿ, ಮಾವಿನ ಹಣ್ಣೆಲ್ಲ ಉಂಟಾಯ್ತಾ. ಹಾಗೆ ನಾನು ಅದ್ರೊಂದು 2 ಒಳ್ಳೆ ಹುಳಿ ಸಹ ಉಂಟು. ಅದು ಹಣ್ಣಾದ್ರೆ ಅಷ್ಟು ಹುಳಿ ಇಲ್ಲ, ಹಸಿರು ಒಳ್ಳೆ ಹುಳಿ ಉಂಟು. ಆಗ ಒಂದು 2 ಮಾವಿನ ಕಾಯಿ ತಕೊಂಡೆ. ಮಾವಿನಕಾಯಿ ತೆಗೆದು ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ನಾನು ಅಂದ್ರೆ ಅರ್ಧಿಟ್ಟು ಹೋದದು ಇದಕ್ಕೆ ಸಿಂಗೋಳಿಗೆ. ನಾವು ಸಿಂಗೋಳಿ ಹೇಳ್ತೇವೆ, ಉಪ್ಪು ದೋಸೆ ಹೇಳ್ತೇವೆ, ಎರುವಳಿಗೆ ಹೇಳ್ತೇವೆ. ಹಾಗೆ ಇದಕ್ಕೆ ಅರ್ಧಿಟ್ಟೆಲ್ಲ ಹೋದದು. ಹಾಗೆ ಅದು ಬಂದು ಅದೆಲ್ಲ ತಿಂಡಿ ಎಲ್ಲ ಮಾಡಿದೆ, ಚಾ ಎಲ್ಲ ಕುಡ್ದು. ಮತ್ತೆ ಪದಾರ್ಥ ಮಾಡ್ಲಿಲ್ಲ, ಮಾಡ್ಬೇಕಷ್ಟೇ. ಅದರ ಎಡೆಗೊಮ್ಮೆ ನಂಗಾಯ್ತು. ಒಂದು ಬ್ಲೌಸ್ ಎಲ್ಲ ಕಟ್ ಮಾಡಿಟ್ಟು, ಆಮೇಲೆ ಸ್ವಲ್ಪ ಡಿಸೈನ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಹಾಗೆ ಡಿಸೈನ್ ಎಲ್ಲ ಸ್ವಲ್ಪ ಹಾಕಿ, ಆಮೇಲೆ 12 ಗಂಟೆ ಹೋಗುವಾಗ ಪುನಃ ಕಿಚನಿಗೆ ಹೋಗುವ ಅಂತ ಆಯ್ತು. ನಾನು ಯಾವಾಗ್ಲೂ ಹಾಗೇನೆ ಮಾಡೋದು ಹೆಚ್ಚಾಗಿ. ಕೆಲವೊಮ್ಮೆ ಬೆಳಿಗ್ಗೆ ಪದಾರ್ಥ ಮಾಡ್ತೇನೆ, ತರಕಾರಿ ಎಲ್ಲಾದ್ರೆ ಬೆಳಿಗ್ಗೆ ಬೇಗ ಪದಾರ್ಥ ಮಾಡ್ತೇನೆ. ಮೀನೆಲ್ಲ ಸಿಕ್ಕಿದ್ರೆ, ನಾನ್ ವೆಜ್ ಎಲ್ಲ ಆದ್ರೆ 12 ಗಂಟೆ ನಂತರವೇ ಕಿಚನಿಗೆ ಹೋಗಿ ಮತ್ತೆ ಊಟ ಮಾಡಿ ಪುನಃ ಸ್ಟಿಚಿಂಗಿಗೆ ಬರುದು ನಾನು. ಹಾಗೆ ಒಂದು ಬ್ಲೌಸ್ ಎಲ್ಲ ಕಟ್ ಮಾಡಿದೆ, ಒಂದಲ್ಲ 2 ಕಟ್ ಮಾಡಿದೆ ಬ್ಲೌಸ್ ಕಟ್ ಮಾಡಿದೆ ನೋಡಿ. ಅದ್ರೆಡೆ 2 ಬ್ಲೌಸ್ ಕಟ್ ಮಾಡಿ ಸ್ವಲ್ಪ ಡಿಸೈನ್ ಮಾಡಿದೆ ನಾನು. ಅದೀಗ ಡಿಸೈನ್ ಹಾಕ್ತಾ ಇದ್ದೇನೆ. ಇದಂದ್ರೆ ಸ್ವಲ್ಪ ದೊಡ್ಡ ಡಿಸೈನ್, ಅದು ಲೆಹೆಂಗಾದ ಬ್ಲೌಸ್ ಅದು. ಹಾಗೆ ಸ್ವಲ್ಪ ದೊಡ್ಡ ಡಿಸೈನ್, ಅಂದ್ರೆ ಫ್ರಂಟ್ ಫುಲ್ ಬೇಕು, ಬ್ಯಾಕ್ ಫುಲ್ ಬೇಕು, ಸ್ಲೀವ್ ಫುಲ್ ಬೇಕದು. ಹಾಗೆ ಅದನ್ನು ಹಾಕ್ತಾ ಇದ್ದೇನೆ ಈಗ ನಾನು.
ಅದನ್ನ ಹಾಕಿ ಈಗ ನಾನು ಒಳಗೆ ಅಂದ್ರೆ ಕಾಯೆಲ್ಲ ಹೆರ್ದಿಟ್ಟು ಹಾಗೆಲ್ಲ ಮಾಡಿ ಬಂದದು. ಈಗ ನೋಡಿ ಆ ಮೀನಿಗೊಂದು ಒಂದು ಅರವಣೆ ಮಾಡಿ ಹಾಕುವ ಅಳಿ ಆಯ್ತು. ಹಾಗೆ ಅದಕ್ಕೆ ನೋಡಿ ಮೆಣಸು, ಹುಳಿ ತೆಗಿಲಿಲ್ಲ ಆಯ್ತಾ. ಹುಳಿ ಅಂದ್ರೆ ಇದು ಮಾವಿನ ಕಾಯಿ ಉಂಟಲ್ಲ, ಅದಕ್ಕೋಸ್ಕರ ಹುಳಿ ತೆಗಿಲ್ಲ. ಮತ್ತೆ ಮಾಮೂಲಿ ಎಲ್ಲ ಕೊತ್ತಂಬರಿ, ಮೆಣಸು, ಜೀರಿಗೆ ಅದನ್ನೆಲ್ಲ ಚಂದ ಅರ್ದು ಮತ್ತೆ ಕುದಿ ಬರ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಹುಳಿ ಒಳ್ಳೆ ಹುಳಿ ಉಂಟು. ಹಾಗೆ ಈಗ ಕುದಿ ಬರುವಾಗ ನಾನು ಇದು ಹಾಕಿದ್ದು ಮಾವಿನಕಾಯಿ ಅತ್ತ ಚಂದ ಕ್ಲೀನ್ ಮಾಡಿ ಅದನ್ನೆಲ್ಲ ಚಂದ ಪೀಸ್ ಪೀಸ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಅದು ಕುದಿ ಬರುವಾಗ ಮೀನು ಹಾಕ್ತಾ ಇದ್ದೇನೆ. ಅದ್ರೆಡೆಗೆ ಅನ್ನ ಪ್ಲೇಟಿಗೆ ಹಾಕಿಟ್ಟಿದ್ದೇನೆ, ಅಂದ್ರೆ ಬಿಸಿ ತಣಿಲಿ ಅಂತ ಹೇಳಿ. ಅಷ್ಟು ಅರ್ಜೆಂಟ್ ಅಲ್ಲಿ ಇದ್ದೇನೆ ನಾನು ಮಾತ್ರ ಇವತ್ತು. ನಮ್ಮ ಮನೆಯವರು ಸಹ ಊಟಕ್ಕೆ ಬಂದ್ರು. ಹಾಗೆ ಅಂದ್ರೆ ಸ್ವಲ್ಪ ನಾನು ಸ್ಟಿಚಿಂಗ್ ರೂಮಿಂದ ಬರುವಾಗ ಆಯ್ತು, ಗಂಟೆ 12:30 ಆಗಿದೆ. ಅವಳು 12 ಗಂಟೆ ಆಗುವಾಗ ಬರ್ತೇನೆ ನಾನು ಕಿಚನಿಗೆ. ಇವತ್ತು 12:30 ಆಗಿದೆ, ಡಿಸೈನ್ ಸಹ ಇತ್ತಲ್ಲ ಹಾಗೆ. ಹಾಗೆ ಇವತ್ತು ಒಂದೇ ಪದಾರ್ಥದಲ್ಲಿ ಒಪ್ಪಿಸಿದ್ದು. ಅಂದ್ರೆ ಬೆಳಿಗ್ಗೆ ಪಚ್ಚಸರ ಪದಾರ್ಥ ಮಾಡಿದ್ದೇನೆ ಸಿಂಗೋಳಿಗೆ, ಅದು ಮತ್ತೆ ಈ ಮೀನೊಟ್ಟಿಗೆ ಅದಷ್ಟು ಇದಾಗೋದಿಲ್ಲ. ಹಾಗೆ ಅದಾಗಿ ನಾನು ಕಟ್ ಮಾಡಿಟ್ಟ ಬ್ಲೌಸ್ ಅನ್ನು ಸ್ಟಿಚ್ ಮಾಡ್ತಾ ಇದ್ದೇನೆ. ಸ್ಟಿಚ್ ನೋಡಿ ಅಂತೆ ನಾನು ಡಿಸೈನ್ ಅಂದ್ರೆ ಕೆಲವರು ಟೈಲರ್ನವರಿಗೆ ಅಂದ್ರೆ ಹೊಸ್ತು ಕಲಿಯುವವರಿಗೆ ಮತ್ತೆ ಡಿಸೈನ್ ಮಾಡಿದ ಬ್ಲೌಸ್ ಹೇಗೆ ನೀವು ಸ್ಟಿಚ್ ಮಾಡ್ತೀರಿ, ಹೇಗೆ ಬ್ಯಾಕ್ ನೆಕ್ ಸೇರಿಸ್ತೀರಿ ಅಂತ ನನ್ನ ಸುಮಾರು ಕಮೆಂಟ್ ಮಾಡಿದ್ದಾರೆ. ನೋಡಿ ಅದಕ್ಕಿದ್ದ ಉತ್ತರ ಸಮೇತ ಈಗ ನಾನು ತೋರಿಸ್ತಾ ಇದ್ದೇನೆ. ನೋಡಿ ಈ ರೀತಿ ಉಲ್ಟ ಹಾಕಿ ಫಸ್ಟ್ ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು, ಉಲ್ಟ ಹಾಕಿ ನೆಕ್ ಸೇರಿಸಬೇಕು. ನನ್ನ ಸುಮಾರು ಜನ ಕೇಳಿದ್ದಾರೆ ನೀವು ಹೇಗೆ ಮಾಡ್ತೀರಿ ಸ್ಟಿಚ್, ಡಿಸೈನಿಗೆ ಹೇಗೆ ಮಾಡ್ತೀರಿ ಅಂತ ಹೇಳಿ. ಅಂದ್ರೆ ಫಸ್ಟ್ ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡಿ ಈ ರೀತಿಯಾಗಿ ಲೈನಿಂಗ್ ಅನ್ನು ಟಚ್ ಕೊಡಬೇಕು. ಆಮೇಲೆ ಅದನ್ನು ಕಟ್ ಮಾಡ್ಲಿಕ್ಕೆ ರೌಂಡ್ ಅನ್ನು ಆಮೇಲೆ ಶೇಪ್ ತಕೊಳ್ಬೇಕು. ನಾನು ಇದೀಗ ಸ್ವಲ್ಪವೇ ವಿಡಿಯೋ ತೋರಿಸುದು. ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಫುಲ್ ಬ್ಲೌಸ್ ಫುಲ್ ಹೇಗೆ ಸ್ಟಿಚ್ ಮಾಡುದು ಅಂತ ತೋರಿಸ್ತೇನೆ. ಆಮೇಲೆ ನೋಡಿ ಇದು ಈ ತರ ಕಚ್ಚೆ ಹಾಕ್ಬೇಕು. ಕಚ್ಚೆ ಹಾಕುದು ಯಾಕಂದ್ರೆ ಡಿಸೈನ್ ಬೆಂಡ್ ಆಗ್ಲಿಕ್ಕೋಸ್ಕರ ಕಚ್ಚೆ ಹಾಕೊಳ್ಬೇಕು. ಆಮೇಲೆ ಸರಿಯಾಗಿ ಸರಿಯಾಗಿ ಪಲ್ಟಿ ಹಾಕ್ಬೇಕದು. ಆಮೇಲೆ ಪುನಃ ಒಂದು ಸೈಡಿಗೆ ರೌಂಡ್ ಅಲ್ಲಿ ಒಂದು ಸ್ಟಿಚ್ ಮಾಡಬೇಕು. ನಾವು ಲೈನಿಂಗ್ ಕರೆಕ್ಟ್ ಕಟ್ ಮಾಡಬೇಕು. ಆಮೇಲೆ ಬಟ್ಟೆ ಡಿಸೈನ್ ಬಟ್ಟೆಯನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಬೇಕು. ಮತ್ತೆ ಲಾಸ್ಟ್ ಎಲ್ಲಲ್ಲಿ ಸರಿಯಾಗಿ ಫುಲ್ ಸ್ಟಿಚ್ ಮಾಡಿ ಆಮೇಲೆ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇವತ್ತಿನ ಈ ವಿಡಿಯೋ ಇಷ್ಟೇ ಇರುದು. ಥ್ಯಾಂಕ್ ಫಾರ್ ವಾಚಿಂಗ್. ಬೈ ಬಾಯ್. ಇನ್ನು ನಮಗೆ ಮುಂದಿನ ವಿಡಿಯೋದಲ್ಲಿ ಕಾಣುವ.